ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಹೆಚ್ಚು ಲಾಭ ಗಳಿಸಿ. ಮಾದಿಹಳ್ಳಿ ಪ್ರಕಾಶ್. ತಿಪಟೂರು ತಾಲೂಕಿನ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ 4ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಮಾದಿಹಳ್ಳಿ ಪ್ರಕಾಶ್ ರವರು, ತುಮಕೂರು ಹಾಲು ಒಕ್ಕೂಟದಿಂದ ರೈತರಿಗೆ ವಿಮೆ, ರಾಸುಗಳ ಸಾಕಾಣಿಕೆಗಾಗಿ ರೈತರಿಗೆ ತರಬೇತಿ, ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡುತ್ತಿದ್ದು, ಇದರ ಸದುಪಯೋಗವನ್ನು ಪಡಿಸಿಕೊಂಡು ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಹೆಚ್ಚು ಲಾಭ ಗಳಿಸಲು ಕರೆ ನೀಡಿದರು. ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕಟ್ಟಡ ನಿರ್ಮಾಣಕ್ಕಾಗಿ ಸಹಾಯಧನ ಕೊಡಿಸುವುದಾಗಿ ಭರವಸೆ ನೀಡಿದರು. ಹಾಗೂ ಈ ಸಂಘದ ಅಭಿವೃದ್ಧಿಗಾಗಿ ತುಮಕೂರು ಹಾಲು ಒಕ್ಕೂಟದ ಪರವಾಗಿ ಸಾಧ್ಯವಾಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿ, ಸಂಘದ ಅಧ್ಯಕ್ಷರಾದ ಕರಡಿ ದೇವರಾಜುರವರು ಹಿರಿಯ ಸಹಕಾರಿಗಳಾಗಿದ್ದು, ಇವರ ನೇತೃತ್ವದಲ್ಲಿ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘವು ತಾಲೂಕಿನಲ್ಲಿ ಮಾದರಿ ಸಂಘವಾಗಿ ಬೆಳೆಯಬೇಕು. ಇದಕ್ಕಾಗಿ ರೈತರು ಸಹಕರಿಸಬೇಕೆಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಮಾತನಾಡಿ, ರೈತರು ಸರಬರಾಜು ಮಾಡುವ ಉತ್ತಮ ಗುಣಮಟ್ಟದ ಹಾಲಿನ ಸರ್ಕಾರದ ಸಹಾಯಧನವೂ ಸೇರಿ 50ರಿಂದ 55 ರೂಗಳವರೆಗೆ ಪ್ರತಿ ಲೀಟರ್ ಹಾಲಿಗೆ ದರ ದೊರೆಯುತ್ತಿದ್ದು, ಇದಕ್ಕೆ ಕಾರಣವಾದ ಸ್ವಯಂ ಚಾಲಿತ ಹಾಲು ಸಂಗ್ರಹಣಾ ವ್ಯವಸ್ಥೆ AMCS ತಂತ್ರಾಂಶವನ್ನು ಇಡೀ ರಾಜ್ಯದಲ್ಲಿ ಜಾರಿಗೊಳಿಸಿದ ಮಾಜಿ ಸಹಕಾರ ಸಚಿವರು, ಸಹಕಾರ ರತ್ನ KN ರಾಜಣ್ಣನವರು ರಾಜ್ಯದ ಹಾಲು ಉತ್ಪಾದಕರ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ರೈತರ ಪ್ರಾಮಾಣಿಕ ಸಹಕಾರದಿಂದ ಮಾತ್ರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ. ನಮ್ಮ ಸಂಘವನ್ನು ಮುಂದಿನ ದಿನಗಳಲ್ಲಿ ಮಾದರಿ ಸಂಘವಾಗಿ ಬೆಳೆಸಲು ಸದಸ್ಯರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ KG ರಂಗಸ್ವಾಮಿ, ವಿಸ್ತರಣಾಧಿಕಾರಿ ಶ್ರೀಮತಿ ಶಶಿಕಲಾ, ವಿಸ್ತರಣಾ ಸಮಾಲೋಚಕರಾದ ಸುನಿಲ್, ಸಂಘದ ನಿರ್ದೇಶಕರಾದ ಪುಟ್ಟಮಲ್ಲಾಚಾರಿ, ದಿನೇಶ್ ಆರಾಧ್ಯ, ಉಮೇಶ್ ದಯಾನಂದ್ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ CEO ಮನು SM ಸ್ವಾಗತಿಸಿ, ಹಾಲು ಉತ್ಪಾದಕರ ಸಂಘದ ಮುಂದೆ ಅವರು ಇರತಕ್ಕ ಈಗ ನನ್ನೇನಂತಾರೋ ನಮ್ಮ ಚುನಾವಣೆಯಲ್ಲಿ ಸೊಸೈಟಿದೆಲ್ಲ ನಮ್ಗೆ ಹೇಳಿದೆ, ಕೆಟ್ಟದಾಗೆ ಮಾತಾಡಿರ ನನ್ನ ಮಗ ಇರತಕ್ಕ ನಾವು ಗೆಲ್ಲ ಕಾಲ ಬಂದ್ರು ಅಂತ ಅವ್ರು ಎಣಿಕೆ ದಿನ ಎದ್ದೋದ್ರೆಲ್ಲ ದೊಡ್ಡ ಗ್ಯಾಂಗೆ, ಭಯಂಕರ ನಾಯಕರೆಲ್ಲ, ಇಡೀ ತಾಲೂಕಿನ ನಾಯಕರೆಲ್ಲ ಸೇರಿದ್ರು. ನಿಮಗೆಲ್ಲ ಜನದೆದ್ರಿಗೆ ಹೇಳಿದೆ, ಅದಾಗಲೇ ಪ್ರಸ್ತಾಪ ಮಾಡಿದ್ದೀನಿ. ಅದೇ ರೀತಿ ಹಾಲು ಉತ್ಪಾದಕರಲ್ಲಿ ಜನಗಳದ ಹಾಲು ಉತ್ಪಾದಕರಿಗೆ ಆ ಸಂಘದ ಬಗ್ಗೆ ಅನ್ಯೋನ್ಯ ಸಂಬಂಧ ಇಟ್ಕೊಂಡು ಸಂಘದ ಬೆಳವಣಿಗೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅವ್ರು ಮುಂದುವರಿತಿದ್ದಾರೆ. ನನಗನ್ಸುತ್ತೆ ಅವರು ಇರೋವರೆಗೂ ಅವರೇ ನಮ್ಮ ತಾಲೂಕಿನ ನಿರ್ದೇಶಕರು ಅಂತ. ಈಗ ಸೂರ್ಯಚಂದ್ರ ಎಷ್ಟು ಸತ್ಯನೋ, ಯಾರೋ ವಿರೋಧ ಮಾಡಲಿ, ಜನ ಅವ್ರನ್ನ ಉತ್ಪಾದಕರನ್ನು ಉಳಿಸ್ಕೊಂತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸಂಘದಲ್ಲಿ ಒಂದು ಅಭಿನಂದನೆ ಅವ್ರನ್ನ ಇಟ್ಕೊಂಡಿದ್ದೀವಿ. ಸಿದ್ಧಗಂಗೆ ಸ್ವಾಮಿಗಳ ಒಂದು ಮೂರ್ತಿಯನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಇವತ್ತು. ಯಾಕೆಂದರೆ ಅವರು 105 ವರ್ಷ ಅವರು ಅಕ್ಷರದಾಸೋಹ, ಅನ್ನದಾಸೋಹ ಕಟ್ಟೋರು. ಆಗ ಹಾಲಿನ ಬಗ್ಗೆ ಒಳ್ಳೆಯ ಅಭಿವೃದ್ಧಿ ಮಾಡಲಿ, ತಾಲೂಕಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ, ಅವ್ರಿಗಿನ್ನೂ ಆಯುರಾರೋಗ್ಯ ಕೊಟ್ಟು ಎಲ್ಲ ರೀತಿ ನಮ್ಮ ತಾಲೂಕಿನ ಜನ ಸ್ಪಂದಿಸ್ಲಿ ಅಂತ ಹೇಳಿ, ಹೆಂಗೆ ಸಿದ್ಧಗಂಗೆ ಸ್ವಾಮಿಗಳು 100 ವರ್ಷ ಮೇಲೆ ಬಾಳೆ ಮಾಡಿ ಸಮಾಜಕ್ಕೆ ಬೆಳಕಾದ್ರು, ಆ ರೀತಿ ಪ್ರಕಾಶ್ ಅವರು ನಮ್ಮ ತಾಲೂಕಿಗೆ ಒಂದು ಸ್ಫೂರ್ತಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ನಾವು ಅಭಿನಂದನೆ ಸಲ್ಲಿಸಿ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನ್ಯಾಯಾಲಯದಿಂದ ಪಡ್ಕೊಂಬಂದು ಅದಕ್ಕೆಲ್ಲ ಸಹಕಾರ ಮಾಡಿ ಸಂಘ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಹೇಳಿದೆ, ನಾನೆಲ್ಲ ಇದೆಲ್ಲ ಪ್ರಸ್ತಾಪ ದೊಡ್ಡ ಸಭೆಯಲ್ಲೇ ಹೇಳಿದೆ. ಹಂಗಾಗಿ ನಮ್ಮ ಬೇಡಿಕೆ ಏನೇನು ನಮ್ಮ ಸಂಘಕ್ಕೆ ಬೇಕೋ ದಯವಿಟ್ಟು ನೀವು ಪ್ರಾಮುಖ್ಯತೆ ಎಷ್ಟೋ ಮಾಡಿದ್ದೀರಾ, ದಯವಿಟ್ಟು ಪ್ರಥಮ ಪ್ರಾಶಸ್ತ್ಯದಲ್ಲಿ ಏನು ಹೇಳ್ತೀವೋ ಅದಕ್ಕೆ ನಾವು 100 ರೂಪಾಯಿ ಕೇಳಿದರೆ ನೀವು 1,000 ರೂಪಾಯಿ ಆ ಮಟ್ಟದಲ್ಲಿ ನಮ್ಮ ಹಾಲು ಉತ್ಪಾದಕರ ಮಲ್ಲಸಂದ್ರದಿಂದ ಎಲ್ಲ ರೀತಿಯಲ್ಲಿ ನಮಗೆ ಎಲ್ಲ ಸವಲತ್ತನ್ನು ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೊನೆಯದಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಸಹಕಾರ ಸಂಘಗಳಿದ್ದಾವೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು 300 ಕೋಟಿ 400 ಕೋಟಿ ಡೆಪಾಸಿಟ್ ಇರುವಂತಹ ಸಂಘಗಳು ಕೂಡ ಇದ್ದಾವೆ. ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡಳಿತ ಮಂಡಳಿಯಲ್ಲಿ ಇರುವಂತಹ ಸಹಕಾರ ಸಂಘಗಳು ಕೂಡ ಇದ್ದಾವೆ. ಅವ್ರುಗಳು ಮಾಡಲು ಸಾಧ್ಯ ಆಗದೇ ಇರುವಂತಹ ಕೆಲವೊಂದು ಕಾರ್ಯಗಳನ್ನು ನಾವು ಇವತ್ತಿಗೂ ಮಾಡ್ತಾ ಇರೋದಕ್ಕೆ ನಮಗೆ ಪಶು ಆಹಾರನ ಸರಬರಾಜು ಮಾಡ್ತಾ ಇದ್ದೀವಿ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಪಾವಗಡ, ಗುಬ್ಬಿ ಈ ಕಡೆ ಎಲ್ಲ
ಕರಡಿ ಹಾಲು ಸಹಕಾರ ಸಂಘದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಸಂಘದ ಅಧ್ಯಕ್ಷರು ಸ್ನೇಹಿತರಾದಂಥ ಕೆ ಆರ್ ದೇವರಾಜರವರೇ, ಉಪಾಧ್ಯಕ್ಷರಾದ ಕೆ ಜಿ ರಂಗಸ್ವಾಮಿಯವರೇ, ಉಮೇಶ್ರವರೇ, ನಿರ್ದೇಶಕರಾದ ಉಮೇಶ್ರವರೇ, ದಿನೇಶರ ದಯಾನಂದ ಸ್ವಾಮಿಯವರೇ, ಪುಟ್ಟ ಮಲ್ಲಾಚಾರ್ಯವರೇ, ರಂಗಸ್ವಾಮಿಯವರೇ, ರಾಜು ಅವರೇ, ರಾಜಮ್ಮನವರೇ, ಹುಚ್ಚಮ್ಮನವರೇ ಮತ್ತು ನಮ್ಮ ಒಕ್ಕೂಟ ಅಧಿಕಾರಿಗಳಾದ ಶಶಿಕಲಾ ಮೇಡಮ್ ಅವರೇ ಹಾಗೂ ಸುನಿಲ್ ಅವರೇ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಶಶಿಕರಣ್ ಮತ್ತು ತೋಂಟಾರದ್ದಿಯವರೇ ಹಾಗೂ ವೇದಿಕೆ ಮೇಲೆ ಮುಂದಾಗಿ ಕೂತಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಸಿಡ್ಲಹಳ್ಳಿ ನಮ್ಮ ಭೈರಪ್ಪನವರೇ, ನಮ್ಮ ಗುರುಗಳಾದ ಈಶ್ವರಪ್ಪನವರೇ, ಈರಣ್ಣವರೇ ಹಾಗೂ ಇತರ ಎಲ್ಲ ಸ್ನೇಹಿತರುಗಳೇ, ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದುವರೆಗೂ ನಮ್ಮ ದೇವರಾಜ ಬರೋಕ್ಕೆ ಮುಂಚೆನೇ ಎಲ್ಲ ಮಾತಾಡಿದ್ದಾರೆ. ನಾನು ಅದು ತಡವಾಗಿ ಬಂದಿದ್ದೀನಿ. ಕಾರಣ ಇವತ್ತು 11 ಸೊಸೈಟಿ ಇತ್ತು ಈ ಥರ ನಾನೀಗ 6 ಮುಗಿಸ್ದೆ, ಇನ್ನೂ 3 ಹೊನ್ನೊಳ್ಳಿ ಹೋಬಳಿ ಇದ್ದು. ದೇವರಾಜವರು ಈ ಥರ ಇದಾಗ ಮಾತಾಡ್ಬಿಟ್ರು ನನಗೀಗ ಬತ್ತೇಲೋ ಯಾರೋ ಹೇಳ್ಕೊಟ್ಟ ಬರೋಕ್ಕಾಗ್ತಲ್ಲ ನೀನು ಅಂತ ಅಂದ್ಬಿಟ್ರು. ನನಗೆ ಹಂಗಂತಾದಾಗ ಬೈರಣ್ಣ ಅಂದಿರುತ್ತಂಗರಿ ನೋಡ್ದಾ ಓಟ್ ನಾನು ಜನ ಗೆಲ್ಲಿಸ್ತಾರೆ ಹಂಗೆ ಗೊತ್ತಿಲ್ಲ. ನಾನು ಕೊನೆ ಪಕ್ಷ ನಮ್ಮ ತ್ರಿಯಣ್ಣ, ನಾನು ಇವತ್ತು ತ್ರಿಯಣ್ಣ ನೀವು ಚೆನ್ನಾಗಿದೆ ನೋಡ್ಕೊಂಡು ಹುಷಾರಿಲ್ಲ ಪಾಪ ನೋಡ್ಕೊಂಬರಕ್ಕೆ ಹೋಗಿದ್ದೆ. ಅವ್ರನ್ನ ಮಾತಾಡಿದ್ರು ನನಗೆ ಅದು ಹೇಳಲ್ಲ ಅಷ್ಟೇ, ನಾನು ಸ್ಟೇಜ್ ಮೇಲೆ ಹೇಳಂಗಿಲ್ಲ ಅಂತ ಮಾತು ನಂಗೆ ಹೇಳಿರಲ್ಲ. ಇದಕ್ಕೂ ನಿಮಗೂ ಒಂದು ಬೇಗ ಅದನ್ನ ಸಿಸ್ಟಮ್ ಕೊಡಿಸಿ ರೈತರಿಗೆ ನೇರವಾದ ನಿಖರವಾದ ಬೆಲೆ ತೀರ್ಮಾನ ಮಾಡಿ ಮಿಷನ್ ಅದೇ ತೀರ್ಮಾನ ಮಾಡುತ್ತೆ. ಸೆಕ್ರೆಟರಿ ಅಲ್ಲ, ಅಧ್ಯಕ್ಷರಲ್ಲ, ಯಾರೂ ಅಲ್ಲ. ಅಲ್ಲೇನು ಬರ್ತದೆ ಅದು. ಈಗ ಯಾವುದೋ ಒಂದು ಕೋಡಿ ಹಳ್ಳಿಲಿ ಒಂದು ಲೀಟ್ರಿಗೆ 53 ರೂಪಾಯಿ ರೇಟ್ ಸಿಗ್ತಾಯಿದೆ. ಯಾರು ನಂಬಲ್ಲ ನೀವು. ಎಮ್ಮೆ ಹಾಲಿಗೆ 10 ಫ್ಯಾಟ್ ಬಂದ್ಬಿಟ್ಟು 53 ರೂಪಾಯಿ, ಸರ್ಕಾರದ 58 ರೂಪಾಯಿ ಒಂದು ಲೀಟ್ರ್ ಹಾಲಿಗೆ ರೇಟ್ ಹಾಕ್ಕೊಡ್ತಾ ಇದ್ದೀವಿ. ಗುಜರಾತಲ್ಲಿ ಅಷ್ಟೇ ಯಾರು ರೇಟ್ ಹಾಕ್ಕೊಡ್ತಾರೆ, ಇಲ್ಲೂ ಸಹ ನಾವು ಹಾಕ್ಕೊಡ್ತಾ ಇದ್ದೀವಿ. ಈಗ ಹೊನ್ನೊಳ್ಳಿ ಹೋಬಳಿ ಕೋಡಿಹಳ್ಳಿಲಿ ಒಬ್ಬ ಹೆಣ್ಮಗಳು 2 ಲೀಟ್ರ್ ಹಾಕಿದೆ ಎಮ್ಮೆ ಹಾಲು, ಅಷ್ಟು ರೇಟ್ ಸಿಗ್ತಾಯಿದೆ. ಕೋಡಿಹಳ್ಳಿ ನಮ್ಮ ತೋರಿಸ್ತಾ ಚಾರ್ಟ ಎಮ್ಮೆ ತೋರಿಸ್ತು. 53ರಿಂದ ಸರ್ಕಾರದ ಸೇರಿ 58 ರೂಪಾಯಿ ಒಂದು ಲೀಟ್ರ್ ಹಾಲಿಗೆ ಬೀಳ್ತಾಯಿದೆ. ಅರ್ಥ ಮಾಡ್ಕೋಬೇಕು. ರಾಮನಹಳ್ಳಿಲಿವೆ 51 ರೂಪಾಯಿ, ರಾಮನಹಳ್ಳಿಲಿವೆ ಒಂದು 2 ಬೀಳ್ತಾರೆ, ರೇಟ್ ಹಾಕ್ಕೊಡ್ತಾ ಇದ್ದೀವಿ. ಇದು ಎಮ್ಮೆ ಹಾಲು ಹೇಳ್ತಾರದ ಮೇಲೆ ಆ ಟೆಸ್ಟ್ ಬಂದಮೇಲೆ ಅದೇನು ಎಮ್ಮೆ ಹಾಲು ಹಸಿನ ಹಾಲಲ್ಲ, ಜರ್ಸಿ ಹಸಿಂದು, ನಾಟಿ ಹಸಿಂದು ಎಮ್ಮೆದು ರೇಟ್ ಸಿಗ್ತದೆ. ಅದರಿಂದ ಮುಂದಿನ ದಿನದಲ್ಲಿ ಸಹ ನಾನು ಹಲವಾರು ನಮ್ಮ ಒಕ್ಕೂಟದಲ್ಲಿ ಆ ಇನ್ಶೂರೆನ್ಸ್ ಮುಖ್ಯ, ಅತಿ ಮುಖ್ಯ. ಕಿವಿ ಓಲೆ ಬಿದ್ದೋರೆ ಇನ್ಶೂರೆನ್ಸ್ ದುಡ್ಡು ಬರಲ್ಲ. ಮೊನ್ನೆ ನಾನು ಗಡಮಳ್ಳಿಗೆ ಹೋಗಿದ್ದೆ. ಗಡಮಳ್ಳಿಯವ್ರೊಬ್ರು ಫೋನ್ ಮಾಡ್ತಾರೆ, ಪಾಪ ನಮ್ಮ ರಿಲೇಷನ್ ಮಾಚೇನಹಳ್ಳಿ ಕಡೆಯಿಂದ ಅವ್ರು ಫೋನ್ ಮಾಡ್ತಾರೆ, ಅಮ್ಮ ಅಣ್ಣ ಹಿಂಗೆ ಆಗ್ಬಿಟ್ಟೈತೆ, ಯಾರೋ ಲಿಂಗರಾಜು ಅಂತ ಅವ್ರ ಹೆಸರು ಯಜಮಾನ್ ಹೆಸರು ಫೋನ್ ಮಾಡ್ತಾರೆ, ಪಾಪ ಹಿಂಗೆ ಓಲೆ ಬಿದ್ದೋಗಿದೆ ದುಡ್ಡು ಕೊಡಿಸಿ ಅಂತ. ಓಲೆ ಬಿದ್ದು ದುಡ್ಡು ಬರಲ್ಲ. ದಯವಿಟ್ಟು ನೀವು ಓಲೆ ಬಿದ್ದೋದ ತಕ್ಷಣ ಒಂದು ಅರ್ಜಿ ಕೊಡಿ. ಯಾರಿಗೆ? ಸೆಕ್ರೆಟ್ರಿಗೆ. ಸೆಕ್ರೆಟ್ರಿ ಡಾಕ್ಟ್ರಿಗೆ ಟ್ಯಾಗ್ ಹಾಕ್ಕೊಡ್ತಾರೆ. ಅದರಿಂದ ನೋಡ್ಕೊತಾ ಇರಿ. ಬೂಸ ಇಕ್ತಾರೆ, ದಿನ 10 ಹಸುಗಳು ನೋಡ್ತಾ ಇರ್ತೀರಾ. ಹೊಲ ತೋಟದಾಗ ಬಿದ್ದು ಹೋಗ್ತವೆ, ಏನು ಮಾಡೋಕ್ಕೆ ಕಿವಿಲಿ ಇಟ್ಕೊಳ್ಳೋದೇ ಇಲ್ಲ, ಅಲ್ಲಾಡ್ಸ್ಬಿಡ್ತವೆ, ಕೆಡವಿ ಬಿಡ್ತವೆ. ಗೊಂತಲ್ಲ ಅಲ್ಲ ಎಲ್ಲ ಸಿಕ್ಕಿಲ್ಲ ಇಟ್ಕೊಳ್ಳಿ. ಸಿಕ್ಕಲಿಲ್ವಾ ಅದನ್ನು ಬೇರೆ ಬದಲಾವಣೆ ಬದಲಾವಣೆ ಮಾಡ್ಕೊಂಡು ಅದು ಟ್ಯಾಗ್ ನಂಬರ್ ಇಟ್ಕೊಳ್ಳಿ. ಅದರಿಂದ ಆಮೇಲೆ ಮತ್ತೆ ನಿಮ್ಮ ಮಕ್ಕಳಿಗೆ ನಾವು 10,000 ದುಡ್ಡು ಕೊಡ್ತಾ ಇದ್ದೀವಿ. ಈಗ ಯಾವುದು ಅಂದರೆ BE ಓದಂಥ ಮಕ್ಕಳಿಗೆ ಫಸ್ಟ್ ಇಯರ್ಗೆ 10,000 ಕೊಡ್ತಾ ಮುಂದಿನ ತಿಂಗಳು ಕೊಡ್ತಾ ಇದ್ದೀವಿ. ಯಾರೇ ಇದ್ದರೆ ನೀವು ಅಪ್ಲಿಕೇಶನ್ ತಗೊಂಡಿಲ್ಲಿ ಸೆಕ್ರೆಟರಿದ ಡಾಕ್ಯುಮೆಂಟ್ ಕೊಡಿ, ಮಾರ್ಕ್ಸ್ ಕಾರ್ಡು ಮತ್ತು ಯಾವ ಕಾಲೇಜಿಗೆ ಸೇರಿದ್ದೀರಾ ಅದು ಬೇಕು ಮುಖ್ಯವಾಗಿ. ಮತ್ತು BSc MSc ಓದಂಥ ಮಕ್ಕಳಿಗೆ 10,000, BVSc MBBS ಡೈರಿ ಟೆಕ್ನಾಲಜಿ ಈ 3 ಸಬ್ಜೆಕ್ಟ್ಗೆ 25,000 ಕೊಡ್ತಾ ಇದ್ದೀವಿ. ಈ ತಾಲೂಕಿಗೆ 3 ಜನ ಡಾಕ್ಟ್ರು ಓದ್ತಾರೆ, ನಮ್ಮ ರೈತರ ಮಕ್ಕಳು, ಉತ್ಪಾದಕರ ಮಕ್ಕಳು. ಈ ವರ್ಷ ಅವ್ರಿಗೆಲ್ಲ 25,000 ಕೊಟ್ಟಿದ್ವಿ. ಮುಂದಿನಿಂದಲೂ ಸಹ ಯಾರು ಬರ್ತಾರೆ ಅವ್ರಿಗೆಲ್ಲ ನಮ್ಮ ಕೂಡ ಇವತ್ತು ಆ ಒಂದು ಹಾಸ್ಟೆಲ್ ಮಾಡಿದ್ವಿ ತುಮಕೂರಿನಲ್ಲಿ. ಸುಮಾರು 20 ಕೋಟಿ ಖರ್ಚು ಮಾಡಿ ಒಂದು 400 ಹೆಣ್ಣು ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಮಾರ್ಚ್ಗಳು ಅದು ಓಪನ್ ಬಿಲ್ಡಿಂಗು ಎಲ್ಲ ರೆಡಿಯಾಗಿ 4 ಫ್ಲೋರ್ ಕಟ್ಟಿ ಒಂದು ರೂಮಲ್ಲಿ 4 ಜನ ಅಷ್ಟು ಮಕ್ಕಳು ಕ್ಲೀನಾಗಿ ಅತ್ಯುತ್ತಮ ಒಂದು ಹೈ ಗ್ರೇಡಲ್ಲಿ ಮಾಡಿಸಿದ್ವಿ. ಬಿಡಿ ಚೆನ್ನಾಗಿ ಮೇಲೆ ಬಿಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ಮುಂದಿನಿಂದಲೂ ನಮ್ಮ ಕೂಡ ಏನು ಸಹಾಯ ಬೇಕಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನಲ್ಲಿ ಕರೆಸಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಪ್ರತಿ ಹಣನು ಬಂದು ಇಲ್ಲಿ ಬಡ್ಕೊಂತ ಇದ್ದಾರೆ. ಒಂದು ಉದಾಹರಣೆ ಹೇಳಿದೆ ನಾನು ಜನಗಳ ಎದುರಿಗೆ. ಒಬ್ಬ ರೈತ ಶೆಟ್ಟಿಹಳ್ಳಿನ ಒಬ್ಬ ರೈತ, ಅದಕ್ಕೆ ಇವರು ಮಂತ್ರಿಗಳು ತಾವು ನಮಗೆ ಸ್ಪಂದಿಸ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಆಗ್ತಾ ಇದ್ದಾರೆ. ಈ ಸಲ ಈ ಟರ್ಮ್ ಮುಗಿದ್ರೆ 25 ವರ್ಷ ಅಧ್ಯಕ್ಷರಾಗಿ ಅಧಿಕಾರವನ್ನು ಪೂರೈಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ನೌಕರ ವರ್ಗದ ಪರವಾಗಿ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡೋಕ್ಕೆ ತೀರ್ಮಾನ ಮಾಡಿದ್ದು, ಅದನ್ನ ನಮ್ಮ ಅಧ್ಯಕ್ಷರ ಸ್ನೇಹಿತರು ಹಾಗೂ ಹಲವು ಕೂಡ ನಿರ್ದೇಶಕರಾದ MK ಪ್ರಕಾಶ್ ಸರ್ ಅವರು ಹಾಗೂ ವೇದಿಕೆ ಮೇಲಿರೋ ಎಲ್ಲರೂ ಕೂಡ ಸೇರಿ ಇದನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ.